ಅವ್ರಿಗೆ ವೆಯ್ಟು, ವ್ಯಾಕ್ಸಿನೇಷನು, ಫೀಡಿಂಗ್ ಅಡ್ವೈಸು ಇರೋದಿಲ್ಲ, ತುಟಿ ಇರಲ್ಲ, ನಾಲ್ಗೆಲ್ಲಿ ಊತ ಬಂದಿರುತ್ತೆ, ಅನ್ನನಾಳ ಇರಲ್ಲ. ಲಾಸ್ಟ್ ಟೈಮ್ ಮಾಡಿದ ಮಗು 900 ಗ್ರಾಮ್ ನೋಡ್ಕೊಳ್ಳಿ, ಅಂದರೆ ಕೈಯಷ್ಟು ಇಲ್ಲ. ಅದನ್ನು ನಾವು ಓಪನ್ ಮಾಡಿ ಕೈ ಬೆಳ್ಳಾಕಕ್ಕೂ ಜಾಗ ಇರಲ್ಲ. ಈಗ ಆ ಮಗುಗೆ ಯಾವುದೋ ಒಂದು ಆರ್ಗನ್ ಇಲ್ಲ ಅಂದರೆ ಹೇಗೆ ಅದನ್ನು ರೀಪ್ಲೇಸ್ಮೆಂಟ್ ಬಂದರೆ ಅಲ್ಲಿ ಫೆಸಿಲಿಟಿ ಇದೆಯೋ ಇಲ್ವೋ, ನಾಳೆ ಏನೋ ಹೆಚ್ಚು ಕಮ್ಮಿ ಆಯ್ತಂದರೆ ಯಾಕೆ ಬೇಕು ರಿಸ್ಕು ಅಂತ ಒಂದು ಸ್ಟೆಪ್ ಹಿಂದೆ ಬರ್ತೀವಿ. ಸಾರಿ, ಸ್ವಲ್ಪ ಸೆನ್ಸಿಟಿವ್ ಇಶ್ಯೂ. ಯಂಗ್ ಏಜಲ್ಲಿ ದೇ ಆರ್ ಗೆಟಿಂಗ್ ಪ್ಯುಬರ್ಟಿ. ಸೊ ಇದಕ್ಕೆ ಏನು ರೀಸನ್? ಹಾರ್ಮೋನಲ್ ಇಶ್ಯೂನ ಎಷ್ಟು ಬೇಗ ಐಡೆಂಟಿಫೈ ಮಾಡ್ಬೋದು ಸರ್? ನಿಜ ಹೇಳಿದ್ರೆ ಹುಟ್ಟಿದ ಮಗುಗೂ ಮಾಡ್ಬೋದು. ಅವ್ರುಗಳಿಗೆ ಫೋರ್ಸಿಬಲ್ ಆಗಿ ಚಿಕ್ಕ ವಯಸ್ಸಿದ್ದಾಗ ಮಕ್ಕಳಿಗೆ ಅವ್ರ ಜನನೇಂದ್ರ ಕಟ್ ಮಾಡಿ ಹೇಳ್ತಾರೆ. ನಮ್ಮ ದೇಶದಲ್ಲಿ ಈ ಪ್ರಾಬ್ಲಮ್ ಬಂದಿದ್ದು ಬ್ರಿಟಿಷರ್ಸ್ ಬಂದ ಮೇಲೆ. ಯಾರು ಗೆಲ್ತಾರೆ ಅಂತ ಇನ್ವೇರಿ ತಂದೆ ತಾಯಿಯೇ ಸೋಲೋದು, ಮಕ್ಕಳೇ ಗೆಲ್ಲೋದು. ಬಟ್ ಮುಖ್ಯವಾಗಿ ಏನು ಮಾಡ್ತಿದ್ದಾರೆ, ಮೋರ್ ದೆನ್ ಮೇಲ್ ಹಾರ್ಮೋನ್ ಆ ಫೀಮೇಲ್ ಹಾರ್ಮೋನ್ ಅವ್ರು ಚೆಕ್ ಮಾಡಿ. ಇಲ್ಲಿ ಬೇಜಾರಾಗೋಂಥ ಸಂಗತಿ ಏನು ಅಂತಂದರೆ, ಮುಂಚೆ ಬರೀ ಸಾವುಕಾರಿಗಿದ್ದು ಇವಾಗೆಲ್ಲ ಬಡವ್ರಿಗೂ ಬರೋಕ್ಕೆ ಶುರು ಆಗ್ಬಿಡೋದು. ಮಕ್ಕಳಲ್ಲಿ ಸರ್ಜಿಕಲ್ ಆಪ್ರೇಷನ್ಸ್ ಸಾಕಷ್ಟು ಜನಕ್ಕೆ ಅದರ ಬಗ್ಗೆ ತಪ್ಪು ನಂಬಿಕೆಗಳಿದೆ, ಅದರ ಬಗ್ಗೆ ಏನು ಅಂತ ಗೊತ್ತಿಲ್ಲ, ಸಂದೇಹಗಳಿದೆ. ಅದೆಲ್ಲದನ್ನು ಸ್ವಲ್ಪ ತಪ್ಪು ಮಾಹಿತಿಗಳನ್ನ ತಿದ್ದೋದಕ್ಕೆ ಇವತ್ತು ಬರ್ತೀವಿ.